ನಮಸ್ಕಾರ ಸ್ನೇಹಿತರೆ. ಬಂದ್ರ ಬನ್ನಿ. 10 ಜನ ಸ್ಟೂಡೆಂಟ್ಸು ಮತ್ತೆ ಇಬ್ಬರು ಟೀಚರ್ಸು ಎಲ್ರೂ ಸೇರ್ಕೊಂಡ್ಬಿಟ್ಟು ಒಂದು ದೊಡ್ಡದಾಗಿರುವಂಥ ಒಂದು ಟ್ರಿಪ್‌ನ ಪ್ಲಾನ್ ಮಾಡ್ತಾರೆ. ಎಂಟೈರ್ ಸೌತ್ ಇಂಡಿಯಾನ ಸುತ್ತಾಕೊಂಡು ಬರಬೇಕು. ಸೊ ಸ್ಟಾರ್ಟ್ ಮಾಡಿದ್ದೆ ಅವರು ಹೈದರಾಬಾದ್, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ಲಾಸ್ಟಿಗೆ ಹೋಗಿದ್ದೆ ಕೊಹಿಮತ್ತೂರ್, ತಮಿಳ್ನಾಡುಗೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. 2 ದಿನದ ಒಂದು ಸ್ಟೇಯನ್ನ ಒಂದು ಹೋಟೆಲಲ್ಲಿ ಬುಕ್ ಮಾಡ್ತಾರೆ. ಆ ಹೋಟೆಲ್ ಫುಲ್ಲು ಪರಿಸರದಿಂದ ತುಂಬಿಕೊಂಡಿರುತ್ತೆ. ಸುತ್ತಮುತ್ತ ಫುಲ್ಲು ಕಾಡಿಂದ ತುಂಬಿಕೊಂಡಿರುವಂಥ ಒಂದು ಹೋಟೆಲ್‌ಗೆ ಇವರು ಬುಕ್ ಮಾಡಿರ್ತಾರೆ. ಸೊ ನೀವೇನಾದ್ರೂ ನನ್ನ ಚಾನಲ್‌ಗೆ ಹೊಸದಾಗಿ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಕಥೆನ ನನ್ನ ಜೊತೆ ಶೇರ್ ಮಾಡ್ಕೊಂಡಿರೋರು ಕಾಮ್ಯಾ ಅಂತೇಳಿ. ಇವರು 10 ಜನ ಸ್ಟೂಡೆಂಟ್ಸು ಮತ್ತು 2 ಜನ ಟೀಚರ್ಸ್ ಇದ್ರಲ್ಲ, ಸೊ ಅದರೊಳಗೆ ಒಬ್ಬರು ಟೀಚರ್ ಇವರು. ಇವರು ಅವರ ಜೀವನದಲ್ಲಿ ನಡೆದಿರುವಂತಹ ನಿಜವಾದ ಘಟನೆನ ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಅದನ್ನೇ ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಸೊ 2 ದಿನದ ಗಟ್ಲೆ ಒಂದು ಹೋಟೆಲಲ್ಲಿ ಬುಕ್ ಮಾಡಿರ್ತಾರೆ. ಸಾಯಂಕಾಲ 6 ಗಂಟೆಗೆ ಹೋಗಲ್ಲಿ ಮುಟ್ತಾರೆ. ಸೊ ಒಂದು ದೊಡ್ಡದಾಗಿರುವಂಥ ರೂಮ್ ಇರುತ್ತೆ. ಸೊ 10 ಜನ ಸ್ಟೂಡೆಂಟ್ಸ್‌ಗೆ ಅಲ್ಲಿ ಸಫಿಷಿಯೆಂಟ್ ಆಗಿರುವಂಥ ಜಾಗ ಇರುತ್ತೆ. ಒಂದು ಚಿಕ್ಕದಾಗಿರುವಂಥ ರೂಮು ಇವ್ರ ಟೀಚರ್ಸ್‌ಗೆ ಅಲ್ಲಿ ಸಫಿಷಿಯೆಂಟ್ ಆಗಿರುತ್ತೆ. ಸ್ವಲ್ಪ ಹೊತ್ತೆಲ್ಲ ಫ್ರೆಶ್ ಅಪ್ ಆಗ್ತಾರೆ ಎಲ್ರು. ಆಚೆ ಹೋಗಿ ಡಿನ್ನರನ್ನು ಮಾಡ್ಕೊಂಬರ್ತಾರೆ. ಸ್ಟೂಡೆಂಟ್ಸು ಫುಲ್ ಜಾಲಿಯಾಗಿರ್ತಾರೆ. ಯಾಕಂದರೆ ಅವ್ರದ್ದು ಫೈನಲ್ ಇಯರ್ ಆಗಿರೋದ್ರಿಂದ ಸೊ ಫುಲ್ಲು ಮೋಜು ಮಸ್ತಿ ಅಂತೇಳಿ ಅದರೊಳಗೆ ಮುಳುಗಿರ್ತಾರೆ. ಟೀಚರ್ಸ್‌ದು ಟೆನ್ಷನ್ ಏನಪ್ಪ ಅಂದರೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಬೇಕು, ಸೇಫ್ಟಿ ಯಾವ ಥರ ನೋಡ್ಕೋಬೇಕು ಅನ್ನೋದು ಅವ್ರದ್ದು ಒಂದು ಪ್ಲ್ಯಾನ್ ಇರುತ್ತೆ. ಹಾಗೆ ಆಯಿತು, ರಾತ್ರಿ 10 ಗಂಟೆ ಆಯಿತು. ಎಲ್ಲ ಸ್ಟೂಡೆಂಟ್ಸು ಮೋಜು ಮಸ್ತಿ ಮಾಡ್ತಿರ್ತಾರೆ. ರೂಮ್ ಫುಲ್ಲು ಒಂಥರ ಸೌಂಡ್ ನಗೋದು, ಮಜಾ ಮಾಡೋದು, ಸಾಂಗ್ ಹಾಕೋದು, ಡ್ಯಾನ್ಸ್ ಮಾಡೋದು, ಸೊ ಇದನ್ನೇ ಮಾಡ್ತಿರ್ತಾರೆ. ಅವ್ರ ಪಾಡಿಗೆ ಅವ್ರು ಬಿಟ್ಟಿರ್ತಾರೆ ಟೀಚರ್ಸು ಸ್ಟೂಡೆಂಟ್ಸ್‌ಗಳನ್ನ. 10 ಗಂಟೆ ಆಗಿರುತ್ತೆ. ಕಾಮ್ಯಾ ಅನ್ನೋರು ಮಲಗಿರ್ತಾರೆ. ಮಂಜುಳಾ ಅಂತೇಳಿ, ಅವ್ರಿಗೆ ನಾನು ಮಂಜು ಅಂತ ಕರಿತೀನಿ. ಇವರು ವಾಶ್‌ರೂಮ್‌ಗೆ ಹೋಗಿರ್ತಾರೆ. ಕಾಮ್ಯಾ ಮಲಗಿರ್ಬೇಕಾದ್ರೆ ಅವಳ ಪಕ್ಕ ಒಬ್ಬರು ಬಂದು, ಸೊ ನಾಳೆ ಇದನ್ನು ಮಾಡೋಣ, ನಾಳೆ ಆ ಪ್ಲೇಸಿಗೆ ಹೋಗೋಣ ಹೇಳಿ ಮಾತಾಡ್ತಿರ್ತಾರೆ. ಕಾಮ್ಯಾ ಹ್ಞೂ ಸರಿ ಆಯಿತು ಹೋಗೋಣ ಹಾಗೆ ಹೀಗೆ ಅಂತೇಳಿ. ಸೊ ಇವನ್ನೇನೋ ಕನ್ವರ್ಜೇಷನ್ ನಡೀತಾ ಇರುತ್ತೆ. ಆದರೆ ಬಾತ್ರೂಮಲ್ಲಿ ಫ್ಲಶ್ ಮಾಡೋ ಸೌಂಡ್ ಬರುತ್ತೆ. ಕಾಮ್ಯಾಗೆ ಗಾಬರಿ ಆಗುತ್ತೆ. ನನ್ನ ಜೊತೆ ಇಲ್ಲಿ ಮಾತಾಡ್ತಿರೋದು ಮಂಜು, ಆದರೆ ಬಾತ್ರೂಮಲ್ಲಿ ಯಾರು ಇರೋದು ಅಂತೇಳಿ ಸಡನ್ನಾಗಿ ಎದ್ದು ನೋಡ್ತಾರೆ. ಅವಳು ಫುಲ್ ಶಾಕ್ ಆಗಿರುತ್ತೆ. ಮೂಲೆಯಿಂದ ಒಂದು ಹೆಂಗಸು ಫುಲ್ ಕೂದಲ ಬಿಟ್ಕೊಂಡು ನಗ್ತಾ ಇರ್ತಾಳೆ, ಕೆಟ್ಟದಾಗಿರುವಂಥ ನಗು. Kenapa tak tidur lagi, ha? 'ಫುಲ್ಲು ಶಾಕ್ ಆಗ್ಬಿಟ್ಟು ಫುಲ್ಲು ಭಯದಲ್ಲಿರ್ತಾಳೆ. ಭಯದಲ್ಲಿದ್ದು ಜೋರಾಗಿ ಕಿರ್ಚ್ತಾಳೆ ಅಲ್ಲಿಂದ ಮಂಜುಳಾ. ಹಾಗೆ ವಾಶ್‌ರೂಮಿಂದ ಆಚೆ ಬರ್ತಾಳೆ. ಏನಾಯಿತು ಏನಾಯಿತು ಅಂತೇಳಿ. ಆವಾಗ ಇವಳಿಗೆ ಅನಿಸುತ್ತೆ ಏನೋ ಕೆಟ್ಟ ಕನಸಿರ್ಬೋದು ಅಂತೇಳಿ. ಆದರೆ ಮಂಜುಳಾ ಮುಂದು ಕಾಮ್ಯಾ ಎಲ್ಲವೂ ಎಕ್ಸ್‌ಪ್ಲೇನ್ ಮಾಡ್ತಾಳೆ. ಸೊ ನನ್ನ ಪಕ್ಕ ಯಾರೋ ಇದ್ದರು, ಬಂದು ಮಾತಾಡಿದರು. ಸೊ ಆ ಮೂಲೆಯಲ್ಲಿ ಯಾರೋ ಇದ್ದಂಗಿತ್ತು, ಇದೊಂಥ ಭಯ ಆಯಿತು ಹಾಗೆ ಹೀಗೆ ಅಂತೇಳಿ. ಸೊ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಮಂಜುಳಾ ಇವಳೆಲ್ಲಿ ಕೆಟ್ಟದಾಗಿರುವಂಥ ಕನಸನ್ನು ಕಂಡಿರಬೇಕು, ಇಲ್ಲಿಗೆ ಮರ್ತು ಬಿಡು ಅಂಥೇಳಿ ಹೇಳ್ತಾರೆ. ಆವಾಗ ಕಾಮ್ಯಾ ಹೇಳ್ತಾಳೆ, ಸೊ ಹೌದಾ ಕೆಟ್ಟದಾಗಿರೋಂಥ ಕನಸಾ? ಇಲ್ಲ ನಾನು ನಿಜವಾಗ್ಲೂ ನೋಡಿದ್ದೀನಿ ಅಂತೇಳಿ. ಸರಿ ಬಿಡು ಇವಾಗ ಮಲ್ಕೋ, ಬೆಳಗ್ಗೆ ಹೋಗಬೇಕು, ನಮಗೆ ಟೈಮ್ ಆಗುತ್ತೆ ಅಂತೇಳಿ ಮತ್ತೆ ಕಾಮ್ಯಾಗೆ ಸಮಾಧಾನ ಮಾಡಿಸಿ ಮಂಜು ಮಲ್ಕೋತಾಳೆ. ಹಾಗೆ ರಾತ್ರಿ Kenapa tak tidur lagi, ha? 12-1 ಗಂಟೆಗೆ ಸೊ ಮತ್ತೆ ಕಾಮ್ಯಾಗ ಅದೇ ಥರ ಒಂದು ಶಬ್ದ, ನಗೋ ಶಬ್ದ. ಸೊ ಯಾರು ಹತ್ತಿರ ಇರೋ ಅಂತ ಹಾಗೆ ತುಂಬ ಕಾಡ್ತಿರತ್ತೆ. ಸೊ ಮತ್ತೆ ಎದ್ದು ನೋಡ್ತಾಳೆ ಕಾಮ್ಯಾ. ಮತ್ತೆ ಅದೇ ಥರ ಒಂದು ಹೆಂಗಸು ವಿಚಿತ್ರ ಆಗಿರುವಂಥ ನಗು. ಆ ಮೂಲೆಯಲ್ಲಿ ಕೂತಿರ್ತಾಳೆ. ಫುಲ್ ಉದ್ದನೆ ಕೂದಲ, ಕಣ್ಣು ಬೇರೆ ಥರನೇ ಕಾಣಿಸ್ತಿರತ್ತೆ. ಅವಳ ಮುಖ ಫುಲ್ಲು ಆ್ಯಸಿಡ್ ಹಾಕಿರೋ ಥರ ಮುಖ. ಸೊ ಇವಳು ಮತ್ತೆ ಜೋರಾಗಿ ಭಯ ಬಿದ್ದು ಫುಲ್ಲು ಗಾಬರಿ ಮಾಡಿಸ್ಬಿಡ್ತಾಳೆ ಮಂಜುಗೆ. ಸೊ ಮತ್ತೆ ಏನಾಯಿತು, ಇಲ್ಲ ಆ ಥರದೊಂದು ಹೆಂಗಸಿದ್ದಾಳೆ ಅಲ್ಲಿ ನೋಡಲ್ಲಿ ಅಂತೇಳಿ ಹೇಳ್ತಾಳೆ. ಆದರೆ ಮಂಜುಗೇನು ಕಾಣಿಸೋದೇ ಇಲ್ಲ, ನಾರ್ಮಲಾಗಿ ಇರುತ್ತೆ. ಬಟ್ ಇವಳು ನಾರ್ಮಲಾಗಿರಲ್ಲ ಕಾಮ್ಯಾ. ಸೊ ಫುಲ್ ಗಾಬರಿಯಿಂದ ಹಾಗೆ ಹೀಗೆ ಅಂತೇಳಿ. ಸೊ ರಾತ್ರಿ 1 ಗಂಟೆ ಆಗಿರುತ್ತೆ. ಇಲ್ಲಿದ್ದರೆ ಸರಿಯಾಗಲ್ಲ ಅಂತೇಳಿ ಸೊ ಮಂಜು ಮತ್ತು ಕಾಮ್ಯಾ ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರಲ್ಲ ಆ ರೂಮಿಗೆ ಹೋಗ್ತಾರೆ. ಅವರಿಗೆ ಬೆಡ್ ಇರೋದಿಲ್ಲ. ಸೊ ತೆಳಗೆ
ಒಂದು ಹಾಸಿಗೆನ ಹಾಸ್ಬಿಟ್ಟು ಮಲ್ಕೊಂಡಿರ್ತಾರೆ. ಓಹ್! ಹಂಗಂತೇಳಿ ಸ್ಟೂಡೆಂಟ್ಸು ಬೆಳಗ್ಗೆ ಎದ್ದು ನೋಡ್ತಾರೆ, ಇಬ್ಬರು ಟೀಚರ್ಸು ನೆಲದ ಮೇಲೆ ಮಲಗಿರ್ತಾರೆ. ಸೊ ಎಲ್ಲ ಸ್ಟೂಡೆಂಟ್ಸು ಗಾಬರಿಯಾಗಿ ನೋಡ್ತಿರ್ತಾರೆ. "ಏನು ಮೇಡಮ್ ನೀವು ತೆಳಗೆ ಮಲಗಿದ್ದೀರಾ? ನಮ್ಗೆ ಎಬ್ಸಿದ್ರೆ ನಾವೇ ನಿಮಗೆ ಬೆಡ್ ಕೊಡ್ತಿದ್ವಲ್ಲ, ನಾವು ಎಲ್ಲರೂ ಅಡ್ಜಸ್ಟ್ ಆಗ್ತಿದ್ವಲ್ಲ ಇಬ್ಬಿಬ್ರು" ಅಂತ. ಸೊ ಇಲ್ಲ, ರಾತ್ರಿ ಆ ಥರ ಸಿಚುವೇಶನ್ ಇರಲಿಲ್ಲ, ತುಂಬ ಕ್ರಿಟಿಕಲ್ ಆಗಿತ್ತು, ಹಾಗೆ ಹೀಗೆ ಅಂತೇಳಿ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಸೊ ಎಲ್ಲರೂ ಒಂಥರ ಸ್ವಲ್ಪ ಕೆಲವೊಬ್ರಿಗೆ ಡೌಟ್ ಬರುತ್ತೆ, ಕೆಲವೊಬ್ಬರು ಶಾಕ್ ಆಗ್ತಾರೆ. ಯಾಕಂದರೆ ಕಾಮ್ಯ ಯಾವಾಗಲೂ ಎಲ್ಲರಿಗೂ ಕಾಮಿಡಿ ಮಾಡ್ತಿದ್ಲು. ಸೊ ಈ ಥರ ಆ ಥರ ಅಂತೇಳಿ. ಬಟ್ ಇವಾಗ ಸೀರಿಯಸ್ ಆಗಿರುವಂಥ ವಿಷಯ ಹೇಳ್ತಿರೋಣ ಕೆಲವೊಬ್ರು ನಂಬ್ತಿದ್ರು, ಕೆಲವೊಬ್ರು ನಂಬಕ್ಕೆ ಆಗ್ತಿರ್ಲಿಲ್ಲ. ಆದರೆ ಕಾಮ್ಯ ಅನ್ನೋರು ಯಾವತ್ತೂ ಈ ಥರ ಕಾಮಿಡಿ ಯಾವತ್ತೂ ಮಾಡಿರಲಿಲ್ಲ. ಸೊ ಆದ್ದರಿಂದ ಆಲ್ಮೋಸ್ಟ್ ಅಲ್ಲಿರುವಂಥ 10 ಜನ ಸ್ಟೂಡೆಂಟ್ಸಲ್ಲಿ ಎಲ್ಲರೂ ನಂಬಿದ್ರು. ಸೊ ಈ ಥರ ಇದೆ ಅಂತೇಳಿ. ಅದರೊಳಗೆ ಕೆಲವೊಬ್ರು ನಂಬಿರಲಿಲ್ಲ ಅಷ್ಟೇ. ಹಾಗಂತೇಳಿ ಆಯಿತು ಇವಾಗ ರೆಡಿ ಆಗೋಣ ನಡ್ರಿ ಅಂತೇಳಿ ಮಂಜು ಹೇಳ್ತಾಳೆ. ಸರಿ ನಾನಂತೂ ಆ ರೂಮಿಗೆ ಬರಲ್ಲ, ನನಗೆ ಭಯ ಆಗ್ತಿದೆ, ಬೇಕಂದರೆ ನೀನೇ ಹೋಗು ಅಂತೇಳಿ. ಆದರೆ ಮಂಜುಗೂ ತುಂಬ ಭಯ ಆಗ್ತಿರುತ್ತೆ, ಆದರೆ ಅವಳು ಎಕ್ಸ್ಪ್ರೆಷನ್ನ ಮಾಡ್ತಿರಲ್ಲ. ಆದರೆ ಕಾಮ್ಯ ಫುಲ್ಲು ನರ್ವಸ್ ಆಗಿರ್ತಾಳೆ, ಫುಲ್ಲು ಗಾಬರಿಯಿಂದಿರ್ತಾಳೆ ಮತ್ತು ಅಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಗಾಬರಿ ಮಾಡಿಸಿರ್ತಾಳೆ. ಒಬ್ಬಳು ಸ್ಟೂಡೆಂಟ್ಸ್ ಹೋಗಿ ಫುಲ್ಲು ಧೈರ್ಯದಿಂದ ಮಾಡಿ ಆ ರೂಮಿಂದ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಇದೇ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಮತ್ತೆ ಅವರು ಪ್ಲ್ಯಾನಿನ ಪ್ರಕಾರ ಸೊ ಫುಲ್ಲು ಸುತ್ತಾಡಕ್ಕೆ ಹೋಗ್ತಾರೆ, ಮಜಾ ಮಾಡಿ ಮತ್ತೆ ಸಾಯಂಕಾಲ ಹೋಟೆಲ್ಗೆ ವಾಪಸ್ಸು ಬರ್ತಾರೆ. ಅದೇ ದಿನ ರೆಗ್ಯುಲರಾಗಿ ಫ್ರೆಶ್ ಅಪ್ ಆಗ್ತಾರೆ ಮತ್ತು ಊಟಗಳನ್ನೆಲ್ಲ ಮಾಡ್ತಾರೆ, ಹಾಗೆ ಮಲ್ಕೊಂಡಿರ್ತಾರೆ. ಆದರೆ ಮಂಜುಳು ವಿಚಾರ ಮಾಡ್ತಾಳೆ, ಹೋಗಿ ಮ್ಯಾನೇಜರ್ ಹತ್ರ ಒಂದು ಸಲ ಮಾತಾಡೋಣ, ಈ ಥರ ನಮ್ಮ ಜೊತೆ ಒಂದು ಘಟನೆ ನಡೀತಿದೆ, ಆ ರೂಮಲ್ಲಿ ಏನಾರು ಇದೆಯಾ ಅಂಥೇಳಿ. ನಾರ್ಮಲಾಗಿ ಮಂಜು ಮತ್ತು ಕಾಮ್ಯ ಇಬ್ಬರೂ ಸೇರಿಕೊಂಡು ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ತಾರೆ. ನಮ್ಗೆ ಈ ಥರ ಆಗ್ತಿದೆ, ಅಲ್ಲಿ ಏನಾರು ಮುಂಚೆ ಇತ್ತಾ? ಇಲ್ಲ ಮೇಡಮ್, ಆ ಥರ ಏನೂ ಇಲ್ಲ, ಅಲ್ಲಿ ಎಲ್ಲ ನಾರ್ಮಲಾಗೇ ಇದೆ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿ ಮಲ್ಕೋರಿ, ಏನಾರು ಇತ್ತಂದರೆ ಕರೀರಿ, ನಾವು ಇಲ್ಲೇ ಇರ್ತೀವಿ ಅಂತೇಳಿ ಮತ್ತೆ ಧೈರ್ಯ ತುಂಬಿ ಅದೇ ರೂಮಿಗೆ ಕಳಿಸ್ತಾರೆ. ಸಾಯಂಕಾಲ ಹಾಗೇ ಮಲ್ಕೊಂಡಿರ್ತಾರೆ. ಆದರೆ ಕಾಮ್ಯಾಗೆ ಫುಲ್ಲು ವಿಚಿತ್ರವಾಗಿ ಆಡ್ತಿರ್ತಾಳೆ ರಾತ್ರಿ ಹೊತ್ತು. ರಾತ್ರಿ 11-11:30 ಆಗಿರುತ್ತೆ. ವಿಚಿತ್ರವಾಗಿ ಆಡ್ತಿರ್ತಾಳೆ, ಜಿಗಿಯೋದು, ಕುಣಿಯೋದು, ವಿಚಿತ್ರವಾಗಿ ನಗೋದು, ಅವನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಮಂಜು ಫುಲ್ಲು ಗಾಬರಿ ಆಗಿರ್ತಾಳೆ. ಸೊ ಅದೇ ಥರಕ್ಕೆ ಮಂಜು ಜೋರಾಗಿ ಕಿರ್ಚಿಬಿಡ್ತಾಳೆ. ಏನಾಯಿತು ಅಂತೇಳಿ ಎಲ್ಲ ಸ್ಟೂಡೆಂಟ್ಸು ಮಂಜು ಅವ್ರ ರೂಮಿಗೆ ಓಡ್ಕೊಂಬರೋಣ. ಕಾಮ್ಯ ಒಂದು ಮೂಲೆಯಲ್ಲಿ ಒಂದು ಗೋಡೆನ ನೋಡಿಕೊಂಡು ಸುಮ್ಮನೆ ನಿಂತಿರ್ತಾಳೆ. ಸೊ ಕೂದಲೆಲ್ಲ ಹಾರ್ತಿರುತ್ತೆ, ಅವಳು ಕೈ ಒಂಥರ ಆಗಿರುತ್ತೆ, ಕಾಲು ಒಂಥರ ಆಗಿರುತ್ತೆ, ಫುಲ್ಲು ವಿಚಿತ್ರ ಆಗಿ ಕಾಣಿಸ್ತಿರ್ತಾಳೆ. ಎಲ್ಲ ಸ್ಟೂಡೆಂಟ್ಸ್ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾರೆ. ಇದು ನಮ್ಮ ಮೇಡಮ, ಕಾಮ್ಯ ಮೇಡಮ ಈ ಥರ ಆಗಿದ್ದಾರಲ್ಲ ಅಂತೇಳಿ ಅಷ್ಟು ಗಾಬರಿಯಿಂದ ನೋಡ್ತಿರ್ತಾರೆ. ಯಾರಾದರೂ ಮಾತಾಡ್ಸೋಣ ಅಂದರೆ ಅವ್ರಿಗೂ ಕೂಡ ಭಯ ಆಗ್ತಿರುತ್ತೆ, ಎಲ್ಲಿ ಅವಳ ಒಂದು ಕಾನ್ಸಂಟ್ರೇಷನ್ ನಮ್ಮ ಮೇಲೆ ಬಿದ್ದುಬಿಡಿದ್ರೆ ನಮಗೆ ಕಷ್ಟ ಕೊಡ್ತಾಳೇನೋ ಅಂತೇಳಿ. ಸೊ ಸ್ವಲ್ಪ ಹೊತ್ತು ಹಾಗೆ ನೋಡ್ತಿರ್ಬೇಕಾದ್ರೆ ಕಾಮ್ಯ ತಳಗೆ ಬಿದ್ದುಬಿಡ್ತಾಳೆ. ಬಿದ್ದುಬಿಟ್ಟು ಕೈ ಕಾಲನ್ನೆಲ್ಲ ಉಲ್ಟಾ ಮಾಡಿಬಿಟ್ಟು ಉಲ್ಟಾ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅಷ್ಟು ಗಾಬರಿ ಆಗಿಬಿಡ್ತಾರೆ. ಅಲ್ಲಿಂದ ನಾನೆಲ್ಲೋ ನೀನೆಲ್ಲೋ ಅಂತೇಳಿ ಅಷ್ಟು ರೂಮ್ಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಆದರೆ ಕಾಮ್ಯ ಅವ್ರ ಹಿಂದೆ ಫಾಲೋ ಮಾಡ್ಕೊಂಬಂದು ಬಾಗಿಲನ್ನು ಬಡಿತಿರ್ತಾಳೆ, ಜೋರಾಗಿ ಕಿರಿಸ್ತಿರ್ತಾಳೆ, ಜೋರಾಗಿ ನಗ್ತಿರ್ತಾಳೆ. ಸೊ ಅವಳ ಮೇಲೆ ದೆವ್ವ ಬಂದಿರುತ್ತೆ. ಸೊ ಅಷ್ಟರು ಒಂದೇ ಕಡೆ ಇಡೀ ರಾತ್ರಿ ಒಂದು ಶಬ್ದ ಮಾಡಲಾರ್ದೆ ಅಲ್ಲೇ ಇರ್ತಾಳೆ. ಸ್ವಲ್ಪ ಹೊತ್ತಾದಮೇಲೆ ಮಂಜು ಧೈರ್ಯ ಮಾಡಿಬಿಟ್ಟು ಮ್ಯಾನೇಜರಿಗೆ ಕರೆಯೋಣ ಅಂತೇಳಿ ಹೋಗ್ತಾಳೆ. ಅಲ್ಲಿ ಮ್ಯಾನೇಜರು ಇರಲ್ಲ, ಯಾವುದೇ ಥರದ ಯಾವ ಸ್ಟಾಫು ಕೂಡ ಇರಲ್ಲ. ಇನ್ನೊಂದು ಶಾಕ್ ಏನಪ್ಪ ಅಂದರೆ ಆ ಹೋಟೆಲಲ್ಲಿ ಯಾರೂ ಕೂಡ ಬೇರೆಯವರು ಇರೋದೇ ಇಲ್ಲ. ಅಂದರೆ ಬೀಗ ಹಾಕಿರುತ್ತೆ, ಎಲ್ಲರೂ ಫುಲ್ ಕ್ಲೋಸ್ ಆಗಿರುತ್ತೆ, ಯಾರೂ ಕೂಡ ಇರಲ್ಲ, ಒಬ್ಬರು ಮನುಷ್ಯರು ಕೂಡ ಅಲ್ಲಿ ಅಡ್ಡಾಡ್ತಿರೋಲ್ಲ. ಸೊ ಅಷ್ಟಕ್ಕೊಂದು ಫುಲ್ ಕತ್ಲಿರುವಂಥ ಜಾಗ ಆಗಿರುತ್ತದು ರಾತ್ರಿ ಹೊತ್ತು. ಯಾರಿಗಾರಿ ಕರೆಯೋಣ ಅಂದರೆ ಅಕ್ಕಪಕ್ಕ ಫುಲ್ ಕಾಡಿದೆ, ಅಲ್ಲಿ ಯಾರೂ ಕೂಡ ಅಡ್ಡಾಡ್ತಿರಲ್ಲ. ಸೊ ಎಲ್ಲ ಭಯ ಆಗ್ಬಿಟ್ಟು ಒಂದು ರೂಮಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಯಾರಾದರೂ ಪಿಟ್ಕಂತ ಸೌಂಡ್ ಮಾಡಿದ್ರೆ ಸಾಕು ಅವಳು ಬಂದು ಬಾಗಿಲ ಬಡಿತಿದ್ಲು. ಸೊ ಯಾರಿಗಾದರೂ ಏನಾದ್ರು ಆಗಿಬಿಡುತ್ತೆ ಅಂತ ಭಯಕ್ಕೆ ಇಡೀ ರಾತ್ರಿ ಒಬ್ಬರು ಕೂಡ ಸೌಂಡ್ ಮಾಡ್ತಿರ್ಲಿಲ್ಲ, ಉಸಿರಾಡೋದು ಕೂಡ ಸೊ ಫುಲ್ಲು ಭಯದಿಂದನೇ ಉಸಿರಾಡ್ತಿದ್ರು. ಸೊ ಆ ಹೋಟೆಲಲ್ಲಿ ಸೊಳ್ಳೆ ಸೌಂಡ್ ಮಾಡ್ತಿರುತ್ತಲ್ಲ ಗುಯ್ ಅಂತೇಳಿ, ಸೊ ಅದನ್ನು ಕೂಡ ಕೇಳಿಸ್ತಿತ್ತು. ಅಷ್ಟು ಶಾಂತ ರೀತಿಯಿಂದ ಇತ್ತು ಆ ಹೋಟೆಲು. ಆದರೆ ಕಾಮ್ಯ ಈ ಬಾಗಿಲು ಒಂದು ರೂಮಿಂದ ಇನ್ನೊಂದು ರೂಮಿಗೆ ಬಾಗಿಲು ಬಡಿತಾನೇ ಇದ್ಲು. ಯಾರಾದರೂ ಬರ್ತಾರೇನೋ ಹೋಗ್ತಾರೇನೋ, ಜೋರಾಗಿ ನಗೋದು, ಕೆಟ್ಟದಾಗಿರುವಂಥ ನಗು, ಎಲ್ಲರಿಗೂ ಭಯ ಆಗ್ತಿರುತ್ತೆ. ಏನಪ್ಪ ನಮ್ಮ ಮೇಡಮ್ ಈ ಥರ ಆಡ್ತಿದ್ದಾರಲ್ಲ ಅಂತೇಳಿ ಎಲ್ಲರೂ ಭಯದಿಂದ ತುಂಬಿಕೊಂಡಿರ್ತಾರೆ. ರಾತ್ರಿ 3 ಗಂಟೆ ಆಗಿರುತ್ತೆ. ಇವಾಗಾದರೂ ಕಾಮ್ಯ ಸರಿ ಹೋಗಿರ್ತಾಳೇನೋ ಅಂತೇಳಿ ಕದ ತೆಗಿತಾರೆ. ಮತ್ತೆ ಜೋರಾಗಿ ಬಂದು ಅಲ್ಲಿ ಮುಂದೆ ನಿಂತು ಬಿಡ್ತಾಳೆ ಕಾಮ್ಯ. ಸೊ ಮತ್ತೆ ಕದ ಹಾಕೊಂಡ್ಬಿಟ್ಟು ಮತ್ತೆ ಸುಮ್ಮನಿರ್ತಾರೆ. ಇಡೀ ರಾತ್ರಿ
ಹಾಗೆಯೇ ಕಳೀತಾ ಬೆಳಗ್ಗೆ ಬೆಳಕಾಗತ್ತೆ. ಸೊ ಅವಾಗಾದರೂ ಕಾವ್ಯ ಸರಿ ಹೋಗ್ತಾಳೇನೋ ಅಂತೇಳಿ ಮೆಲ್ಲಗೆ ಬಾಗಿಲನ್ನು ತೆಗೆದು ಎಲ್ಲರೂ ನೋಡ್ತಾರೆ, ಕಾವ್ಯ ಎಲ್ಲೂ ಕಾಣಿಸಲ್ಲ. ಸೊ ಎಲ್ಲರೂ ಇಡೀ ಹೋಟೆಲನ್ನು ಈ ಸ್ಟೂಡೆಂಟ್ಸು ಮತ್ತು ಆ ಮಂಜು ಅನ್ನೋ ಮೇಡಮು ಹುಡುಕಾಡ್ತಾರೆ, ಕಾವ್ಯ ಎಲ್ಲೂ ಇರಲ್ಲ. ಆದರೆ ಕಾವ್ಯ ಎಲ್ಲಿರ್ತಾಳಂದರೆ ತೆಳಗೆ ಗೇಟ್ ಹತ್ರ ಬಿದ್ದಿರ್ತಾಳೆ. ಫುಲ್ ಸುಸ್ತಾಗಿರುತ್ತೆ, ಮೈ ಫುಲ್ ಜ್ವರ ಬಂದಿರುತ್ತೆ ಅವಳಿಗೆ. ಸೊ ಫುಲ್ ಎಲ್ಲರೂ ಶಾಕ್ ಆಗಿಬಿಟ್ಟು ಎಲ್ಲರೂ ಗಾಬರಿಯಿಂದ ಮೇಡಮ್ಗೆ ಏನಾಯಿತು ಅಂದಾಕ್ರ. ಸೊ ಬೆಳಕಾಗಿತ್ತು, ಸ್ವಲ್ಪ ಜನ ಎಲ್ಲ ತಿರುಗಾಡ್ತಿದ್ರು, ಅಂದರೆ ಅಡ್ಡಾಡ್ತಾ ಇದ್ದರು. ಅವಾಗೆಲ್ಲ ಜನ ಸುತ್ತಾಡಿದ್ರು. ಆದರೆ ಇವ್ರಿಗೆ ಆಗಿರುವಂಥ ಇನ್ಸಿಡೆಂಟನ್ನು ಇವ್ರು ಯಾರು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಇವ್ರು ಯಾಕಂದರೆ ಕಾವ್ಯ ಅಷ್ಟಕ್ಕೊಂದು ಸೀರಿಯಸ್ ಆಗಿದ್ಲು, ಜ್ವರದಿಂದ ಫುಲ್ಲು ಮೈ ಫುಲ್ ಜ್ವರ ಇತ್ತು. ಸೊ ಫುಲ್ ಸುಸ್ತಾಗಿರೋಂಗಿದ್ಲು. ಅದರಿಂದ ಒಂದು ಕ್ಯಾಬನ್ನು ಬುಕ್ ಮಾಡಿ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಡಾಕ್ಟ್ರ್ ಹೇಳ್ತಾಳೆ, ಸೊ ಇವರು ಗಾಬರಿಯಿಂದ ಈ ಥರ ಆಗಿದೆ ಇವಳಿಗೆ, ಸೊ ಏನಾಗಿರಲ್ಲ, ನಾರ್ಮಲ್ ಆಗ್ತಾಳೆ 1-2 ಗಂಟೆ ಅಂತೇಳಿ ಒಂದು ಇಂಜೆಕ್ಷನು ಮತ್ತು ಸಲೈನನ್ನು ಹಚ್ಚಿಬಿಟ್ಟು ಮಲಗಿಸ್ತಾರೆ. ಸೊ ಆವಾಗ ಮಂಜುಗೆ ತುಂಬ ಕೋಪ ಬಂದು ಸೀದಾ ಬಂದು ಮ್ಯಾನೇಜರ್ ಕುತ್ತಿಗೆನೇ ಹಿಡಿತಾಳೆ. ಸೊ ರಾತ್ರಿ ಹೊತ್ತು ಎಲ್ಲಿ ಸಾಯಕ್ಕೆ ಹೋಗಿದ್ದೆ ನೀನು, ಎಷ್ಟು ಕಿರ್ಚಾಡಿದ್ದೀವಿ ನಾವು, ಇಡೀ ರಾತ್ರಿ ಎಷ್ಟು ಅಂಜಿದ್ದೀವಿ ನಾವು, ಮಲ್ಕೋಬೇಕಂದ್ರೆ ಆಗಿಲ್ಲ ನಮಗೆ, ನಮ್ಮ ಜೊತೆ ಏನಾಗೈತೆ ಅಂತೇಳಿ ಕೇಳೋರು ಇಲ್ಲಿ ಯಾರು ಇರಲಿಲ್ಲ, ನೀವೆಲ್ಲ ಎಲ್ಲಿ ಸಾಯಕ್ಕೆ ಹೋಗಿದ್ರಿ, ಇಷ್ಟಕ್ಕೊಂದೆಲ್ಲ ದುಡ್ಡು ಕೊಟ್ಟಿದ್ದೀವಲ್ಲ, ಏನು ಉಪಯೋಗ ನಮಗೆ, ನಮ್ಮ ಕಷ್ಟ ಕಾಲಕ್ಕೆ ನೀವೆಲ್ಲ ಬಂದಿಲ್ಲ ಅಂಥೇಳಿ ಮ್ಯಾನೇಜರ್ಗೆ ಸಿಕ್ಕಾಪಟ್ಟೆ ಮಂಜು ಬೈತಿದ್ಲು. ಆವಾಗ ಮ್ಯಾನೇಜರ್ ಗಾಬರಿಯಿಂದ, ಇಲ್ಲಿ ಮೇಡಮ್ ಸಮಾಧಾನ ಮಾಡ್ಕೊರಿ, ಈ ಥರ ಅನ್ಬೇಡಿ, ಈ ಥರ ಯಾವತ್ತೂ ಆಗಿಲ್ಲ ನಮಗೆ, ಇದೇ ಫಸ್ಟ್ ಟೈಮ್ ಆಗಿರೋದು, ಮುಂದೆ ಯಾವತ್ತೂ ರಿಪೀಟ್ ಆಗಲ್ಲ ನಿಮಗೆ ಅಂತೇಳಿ ಹೇಳ್ತಿರ್ತಾನೆ. ಆದರೆ ಮಂಜು ಕೇಳೋ ಪರಿಸ್ಥಿತಿಯಲ್ಲೇ ಇರಲ್ಲ. ಫುಲ್ಲು ಮ್ಯಾನೇಜರ್ಗೆ ಬೈತಿರ್ತಾಳೆ, ಎಲ್ಲ ಹೊರಾಯಿಸೋ ರೇಂಜಿಗೆ ಹೋಗಿರ್ತಾಳೆ. ಆದರೆ ಎಲ್ಲ ಸ್ಟೂಡೆಂಟ್ಸ್ ಅವಳಿಗೆ ತಡೆದು ಆವಾಗ ಮ್ಯಾನೇಜರ್ ಹೇಳ್ತಾನೆ, ನಿಮ್ಮ ಮೇಡಮ್ ಇವಾಗ ಏನೇನು ಖರ್ಚಾಗಿತ್ತಲ್ಲ ನಾನೆಲ್ಲ ಕೊಡ್ತೀನಿ ನಿಮಗೆ, ತೊಗೊಂಡು ಹೋಗ್ಬಿಡಿ. ಆದರೆ ಈ ಇನ್ಸಿಡೆಂಟ್ನ ಹೋಟೆಲ್ ಆಚೆ ಕಡೆ ಎಲ್ಲೂ ಹೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ನಮ್ಮ ಹೋಟೆಲ್ ಮರ್ಯಾದೆ ಹೋಗುತ್ತೆ, ಕಸ್ಟಮರ್ ನಾವು ಕಳ್ಕೊತೀವಿ, ಸೊ ಯಾರೂ ಬರಲ್ಲ ಅಂಥೇಳಿ ಅವರು ಬುಕ್ ಮಾಡಿರುವಂಥ ಎಲ್ಲ ದುಡ್ಡನ್ನ ವಾಪಸ್ ಕೊಡ್ತಾನೆ, ಮತ್ತು ಎಕ್ಸ್ಟ್ರಾ ದುಡ್ಡನ್ನೂ ಕೊಡ್ತಾನೆ. ಅವರು ತಿರುಗಾಡಿರುವಂಥ ಎಲ್ಲ ಎಕ್ಸ್ಪೆನ್ಸಿವ್ ದುಡ್ಡು, ಹಾಸ್ಪಿಟಲ್ ದುಡ್ಡು, ಅವ್ರ ಕ್ಯಾಬಿಗೆ ಖರ್ಚು ಮಾಡಿರೋ ದುಡ್ಡು ಎಲ್ಲವೂ ಕೊಡ್ತಾನೆ. ಸೊ ಹಾಗೆ ಮ್ಯಾನೇಜರ್ ಹೋಗಿ ಅವರ ಬಟ್ಟೆಗಳನ್ನು ಎಲ್ಲ ತೊಗೊಂಬಂದು ಸೊ ಇವರಿಗೆಲ್ಲ ಕೊಡ್ತಾನೆ, ಮೇಡಮ್ ತೊಗೊಳ್ಳಿ, ನಮ್ಮಿಂದ ತಪ್ಪಾಯಿತು, ಇದೇ ಫಸ್ಟ್ ಟೈಮ್ ಆಗಿರೋದು ನಮ್ಗೆ ಈ ಥರ, ಸೊ ಯಾವತ್ತೂ ನಮ್ಮ ಹೋಟೆಲಲ್ಲಿ ಈ ಥರ ಇನ್ಸಿಡೆಂಟ್ ಆಗಿಲ್ಲ ಅಂಥೇಳಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾಳೆ. ಆವಾಗ ಮಂಜು ಸ್ವಲ್ಪ ಸಮಾಧಾನ ಆದಲು, ಸರಿ ಅಂಥೇಳಿ ಅಲ್ಲಿಂದ ಹೊರಡ್ತಾರೆ. ಸೊ ಈ ಥರ ಇನ್ಸಿಡೆಂಟು ನಿಜವಾಗ್ಲೂ ನಡೆದಿರುವಂಥ ಇನ್ಸಿಡೆಂಟ್ ಇದು. ಸೊ ನನಗೆ ಕಾವ್ಯ ಅನ್ನೋರು ಶೇರ್ ಮಾಡಿಕೊಂಡ್ರು. ಇವಾಗ ಕಾವ್ಯ ನಿನ್ನ ಜೊತೆ ಏನೇನು ಘಟನೆ ನಡೆದಿತ್ತು ನೀನು ಟ್ರಿಪ್ಪಿಗೆ ಅಂದಾಕರ, ಸೊ ಅವಳು ಒಂಥರ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾಳೆ, ಸೊ ನನ್ನ ಜೊತೆ ಈ ಥರ ಘಟನೆ ನಡೆದಿತ್ತು, ಹಿಂಗೆ ಬಂದಿತ್ತು ದೆವ್ವ, ಸೊ ಈ ಥರ ಎಲ್ಲ ಒಂದು ಖುಷಿಯಾಗಿ ಹೇಳ್ತಿರ್ತಾಳೆ. ಸೊ ಅವಳಿಗೆ ಫೀಲ್ ಅನ್ನೋದೇ ಇರಲಿಲ್ಲ, ಅಂದರೆ ನೆಗೆಟಿವ್ ಫೀಲ್ ಅನ್ನೋದೇ ಇರಲಿಲ್ಲ, ಫುಲ್ ಖುಷಿಯಿಂದ ಹೇಳ್ತಿದ್ಲು ಅವಳು, ಸೊ ಈ ಥರ ಆಗಿದೆ ಆ ಥರ ಆಗಿದೆ ಅಂತೇಳಿ. ಸೊ ಕೊನೆಗೆ ನೋಡಿ ಸ್ನೇಹಿತರೆ ಯಾವ ಥರ ಆಗತ್ತೆ ಅಂತೇಳಿ. ಸೊ ಇದನ್ನು ನನ್ನ ಮುಂದೆ ಶೇರ್ ಮಾಡಿಕೊಂಡ್ರು ಇನ್ಸ್ಟಾಗ್ರಾಮಲ್ಲಿ. ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ, ಯಾಕಂದರೆ ಈ ಥರ ಸ್ಟೋರಿನ ಯಾರು ಕೂಡ ಹೇಳ್ಕೊಳ್ಳಲ್ಲ. ಬಟ್ ನಿಮಗೇನಾದ್ರು ಈ ಥರ ಸ್ಟೋರಿ ಹೇಳ್ಕೊಬೇಕಂತ ಅನಿಸಿದರೆ ಸೊ ನಾನು ಇನ್ಸ್ಟಾಗ್ರಾಮಿಗೆ ಹೋಗಿ DM ಮಾಡಿ, ನಾನಲ್ಲಿ ನಿಮಗೆ ಸಿಗ್ತೀನಿ. ಸೊ ಇನ್ಸ್ಟಾಗ್ರಾಮ್ ಲಿಂಕನ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತಲೇ ಹೇಳ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಕಾವ್ಯ, ಇದೇ ಥರ ನೀವು ಕೂಡ ನನಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್.